ಹಾಯ್ ಎಲ್ರಿಗೂ ನಮಸ್ಕಾರ. ಒಂದು ಬಡ ಮಹಿಳೆಯನ್ನು ಹಿಡ್ಕೊಂಡು ಮಾಸ್ಕ್ ಹಾಕಿಲ್ಲ ಅಂತ ಹೇಳಿ ಫೈನನ್ನು ಹಾಕಿಸ್ಕೊಳ್ತಾರೆ ಪೊಲೀಸರು. ಆ ಮಹಿಳೆ ಹತ್ಕೊಂಡು ಶಾಪ ಹಾಕೊಂಡು ಹೋಗ್ತಾಳೆ. ಏನಂತ, ನಾನು ದಿನಗೂಲಿ ಮಾಡಿ ನಾನು ಬದುಕೋದು, ನನ್ನ ಮಗುನ ಪಕ್ಕದ ಮನೇಲಿ ಬಿಟ್ಟು ಬರ್ತೀನಿ, ನಾನು ಗಾರೆ ಕೆಲಸ ಮಾಡೋದು, ನೀವು ಬಂದು ನನ್ನ ಜೊತೆ ಮೈ ಬಾಗ್ಸಿ ಗಾರೆ ಕೆಲಸ ಮಾಡಿ ಗೊತ್ತಾಗತ್ತೆ, ಕೊಡೋದೇ 200 ರೂಪಾಯಿ, ನೀವು 250 ರೂಪಾಯಿ ಫೈನ್ ಹಾಕಿದ್ರೆ ನಾನು ಎಲ್ಲಿಂದ ತರಲಿ, ನನ್ನ ಹೊಟ್ಟೆನ ನಾನು ಹೆಂಗೆ ಸಾಕೊಳ್ಳಿ, ನಮ್ಮ ಕುಟುಂಬವನ್ನೇ ಹೇಗೆ ಸಾಕಲಿ, ನಿಮಗೆ ಹೆಂಡತಿ ಮಕ್ಕಳು ಚೆನ್ನಾಗಿಲ್ವಾ, ಎಲ್ಲ ಚೆನ್ನಾಗಿದ್ದಾರೆ ತಾನೆ, ಮತ್ತೆ ಯಾಕೆ ಈ ಥರ ನಮ್ಮಂಥ ಹೊಟ್ಟೆ ಮೇಲೆ ಹೊಡಿತೀರಾ ಅಂತ ಹೇಳಿ ಕಣ್ಣೀರು ಹಾಕೊಂಡು ಹೇಳ್ತಾ ಹೋಗ್ತಾಳೆ. ಕಣ್ಣೀರು ಹಾಕೊಂಡು ಹೋಗ್ತಾಳೆ ಈ ಅಮ್ಮ. ಎಷ್ಟು ಕರಳೆ ಕಿತ್ಕೊಂಡು ಬರುತ್ತೆ ಅಂತ ಹೇಳಿದ್ರೆ, ಕಾಣಿಸೋದು ಇದೊಂದು ನಮಗೆ ಅಳಲು, ಕಾಣಿಸ್ತಾ ಇರ್ತಕ್ಕಂಥ ಇನ್ನೆಷ್ಟು ಅಳಲುಗಳಿದೆ ಅಂತ ಹೇಳಿ. ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಪೊಲೀಸರು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಯಾವುದೇ ಗಲ್ಲಿಯಲ್ಲಿ ನೋಡಿದ್ರು ಕೂಡ ಪೊಲೀಸರು, ಅದು ಕೂಡ ಯಾವುದೋ ಕ್ರೈಮ್ ಆಗ್ತದೆ, ಏನೋ ಜನಗಳಿಗೆ ಇಲ್ಲಿ ಮೋಸ ಆಗ್ತದೆ, ವಂಚನೆ ಆಗ್ತದೆ, ಇಲ್ಲ ಯಾವುದೋ ಒಂದು ಕೊಲೆಗಳು ನಡೀತದೆ ಅಂತ ಹೇಳಿ ಪೊಲೀಸರು ಬರೋದಕ್ಕಿಂತ ಮುಂಚೆ ಫೈನ್ ಹಾಕೊಳ್ಳಿಕ್ಕೆ ಅಂತ ಹೇಳಿ ನಿಂತಿರ್ತಾರೆ. ಫೈನ್ ಹಾಕಿಸ್ಕೊಳ್ಳೇಬೇಕು. ಒಟ್ಟು ಎಲ್ಲ ಇದ್ರೂ ಕೂಡ ಅಡ್ಡ ಹಾಕ್ತಾರೆ. ಅಡ್ಡ ಹಾಕ್ಬಿಟ್ಟು, ಸರಿ ಆಯಿತು, ನೀನು ಗಾಡಿ ನಂಬರ್ ಹೊಡಿತೀನಿ, ಹಳೆ ಕೇಸ್ಗಳು ಎಷ್ಟಿದೆ ಎಲ್ಲದಕ್ಕೂ ಫೈನ್ ಕಟ್ಟು, ಎಲ್ಲದಕ್ಕೂ ಫೈನ್ ಕಟ್ಟು, ಎಲ್ಲ ಇರುತ್ತೆ. ಜಸ್ಟ್ ಈಗ ಯಾವುದೋ ಒಂದು ಟ್ರಾಫಿಕ್ ಸಿಗ್ನಲ್ ಏನೋ ಜಂಪ್ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ಟೈಮ್ನಲ್ಲಿ, ಯಾವುದೋ ಎಮರ್ಜೆನ್ಸಿ ಟೈಮ್ನಲ್ಲಿ ಆ ಥರ ಒಂದು ಸಿಗ್ನಲ್ ಏನಾದ್ರು ಜಂಪ್ ಮಾಡಿ ಮತ್ತೊಂದು ಏನೋ ಒಂದು ಮಾಡಿರ್ತಾರೆ. ಇವ್ರು ಏನು ಮಾಡ್ತಾರೆ ಪೊಲೀಸರು ಅಂದರೆ, ಪ್ರತಿಯೊಂದು ಬೈಕ್ನು ಕೂಡ, ಪ್ರತಿಯೊಂದು ಕಾರ್ಗಳನ್ನೂ ಕೂಡ ಅಡ್ಡ ಹಾಕ್ತಾರೆ. ಪ್ರತಿಯೊಂದರಲ್ಲೂ ಕೂಡ ವಸೂಲಿಯನ್ನು ಮಾಡ್ತಾರೆ. ನೀವು ಫೈನನ್ನು ಹಾಕಿಸ್ಕೊಳ್ಳಿ, ತಪ್ಪು ಅಂತ ಹೇಳ್ತಿಲ್ಲ. ಬಟ್ ಆದರೆ ಈ ಕೊರೋನಾ ಅಂತಕ್ಕಂಥದ್ದು ಸಮಯದಲ್ಲಿ ಅವರಿಗೆ ನೆಟ್ಟಿಗೆ ದುಡ್ಕೊಂಡು ತಿನ್ನಲಿಕ್ಕೆ ದುಡ್ಡಿಲ್ಲ, ಕರೆಕ್ಟಾಗಿ ದುಡ್ಡಿಲ್ಲ, ತಿನ್ನೋಕ್ಕೂ ಕೂಡ ದುಡ್ಡಿಲ್ಲ, ಯಾವುದಾದ್ರೂ ಒಂದು ಪದಾರ್ಥ ಖರೀದಿ ಮಾಡಬೇಕು ಅಂದರೂ ಕೂಡ ಯೋಚನೆಯನ್ನು ಮಾಡ್ತಾರೆ ಈ ಸಮಯದಲ್ಲಿ ಕೊರೋನಾ ಅಂತಕ್ಕಂಥದ್ದು ಬಂದಾಗ ಎಷ್ಟು ಭಯ ಹುಡ್ಸಿತ್ತು. ಈ ಕೊರೋನಾ ಅಂತಕ್ಕಂಥದ್ದು ವ್ಯಾಪಾರ ಆಗ್ಬಿಟ್ಟಿದೆ. ವ್ಯಾಪಾರ ತುಂಬನೇ ಒಂಥರ. ಹೇಗೆ ಅಂದರೆ, ಪೊಲೀಸರು ಈಗ ಮಾರ್ಷಲ್ಗಳೆಲ್ಲ ನೋಡ್ತಾ ಇರ್ತೀವಿ ನಾವು, ಈ ಕಾರೊಳಗೆ ಯಾರೋ ಒಬ್ಬ ಸಿಂಗಲಾಗಿ ಕೂತ್ಕೊಂಡು ಸುತ್ತಲೂ ಗ್ಲಾಸ್ ಏರಿಸ್ಕೊಂಡು, ಆ ಯಪ್ಪ ಒಳಗಡೆ ಮಾಸ್ಕ್ ಹಾಕಿಲ್ಲ ಅಂದರೂ ಕೂಡ ಬಗ್ ನೋಡಿ, ನೀನು ಮಾಸ್ಕ್ ಹಾಕಿಲ್ಲ, ಫೈನ್ ಹಾಕ್ಲೇಬೇಕು ಅಂತ ಹೇಳ್ತಾರೆ. ಹಾಕಿಸ್ಕೊಳ್ಳಿ, ಬೇಡ ಅಂತ. ಬೈಕ್ ಮೇಲೆ ಸಿಂಗಲ್ ಆಗಿ ಒಬ್ಬ ಹೋಗ್ತಿರ್ತಾನೆ, ಹೆಲ್ಮೆಟ್ ಹಾಕಿರ್ತಾನೆ, ಹೆಲ್ಮೆಟ್ ಒಳಗೆ ಮಾಸ್ಕ್ ಇರಲ್ಲ, ಫೈನ್ ಹಾಕ್ತಾರೆ, ಹಾಕಿಸ್ಕೊಳ್ಳಿ. ಆದರೆ ಕೆಲವೊಂದು ಒಮ್ಮೆ ಇಂಥ ಮನುಷ್ಯನಾರು ಕಾಣಿಸಿದ್ರೆ, ಈ ಥರ ಅವ್ರ ದಿನಗೂಲಿನೇ ಅಷ್ಟು ಅನ್ನಂಗಿರ್ಬೇಕಾದ್ರೆ ದಯವಿಟ್ಟು ನೋಡ್ಕೊಂಡು ಇದು ಮಾಡ್ಬೇಕು. ಯಾಕೆಂದ್ರೆ ನನಗೆ ಇವಾಗ ಅನಿಸ್ತದೆ, ಎಂಥ ಆಡಳಿತದ ಕೈ ಕೆಳಗಿದ್ದೀವಿ ನಾವು ಅಂತ ಹೇಳಿ, ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ಈ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾಗಿ ಫೈನ್ಗಳ ವಸೂಲಿ ಇದೆಯಲ್ಲ, ನಿಜವಾಗ್ಲೂ ಜನಗಳ ದುಡ್ಡು ಹೇಗೆ ಹೋಗ್ತದೆ ಅಂತ ಹೇಳಿದ್ರೆ, ದಿನಕ್ಕೆ ಹಬ್ಬ ಅಂದರೆ ಲಕ್ಷಾಂತರ ರೂಪಾಯಿ ದಾಟ್ಬೋದಾ? ಲಕ್ಷಾಂತರ ರೂಪಾಯಿ ಆಲ್ ಓವರ್ ಬೆಂಗಳೂರು ಫೈನ್ಗಳು, ಲಕ್ಷಾಂತರ ರೂಪಾಯಿ. ಗೌರ್ಮೆಂಟಿಗೆ ಎಷ್ಟು ಹೋಗ್ತದೆ? ಅವ್ರ ಜೋಬುಗಳಿಗೆ ಎಷ್ಟು ಹೋಗ್ತದೆ? ದೇಶ ಎಲ್ಲೋ ಹೋಗ್ತದೆ, ಕರ್ನಾಟಕ ಎಲ್ಲೋ ಹೋಗ್ತದೆ. ಅಲ್ಲಿನ ಒಂದು ಸಿಸ್ಟಮ್ ಏನಾಗ್ತದೆ, ಸಿಸ್ಟಮ್ ಒಳಗಡೆ ಈ ಒಂದು ಪೊಲೀಸರು ಏನು ಮಾಡ್ತಿದ್ದಾರೆ ಯಾವುದೂ ಅರ್ಥ ಆಗ್ತಿಲ್ಲ. ಬಟ್ ಸಾಮಾನ್ಯ ಜನರು ಅವ್ರು ಏನು ಹೇಳ್ತಾರೆ ನಾವು ಅದನ್ನು ಕೇಳ್ತಾ ಇದ್ದೀವಿ. ಅವ್ರು ಕೇಳಿದ ಫೈನ್ನ ನಾವು ಕೊಡ್ತಾ ಇದ್ದೀವಿ. ನಮ್ಮ ತಪ್ಪಿದ್ರೆ ನಾವು ಫೈನನ್ನು ಕೊಡ್ತೀವಿ. ಏನಾದರೂ ನಮ್ಮ ತಪ್ಪಿಲ್ಲ ಅಂತ ಹೇಳಿ ಮಾತಾಡೋಕೆ ಹೋದರೆ ಒಂದೆರಡು ಹೊಡಿತಾರೆ, ಬಾಯಿಗೆ ಬಂದಿದ್ದು ಮಾತಾಡ್ತಾರೆ, ಬಾಯಿಗೆ ಬಂದಿದ್ದು ಬೈದು ಫೈನನ್ನು ಹಾಕಿಸ್ಕೊಳ್ತಾರೆ. ಇಲ್ಲ ಕೀಯನ್ನು ಕಿತ್ಕೊಳ್ತಾರೆ ಗಾಡಿದು, ಬೈಕನ್ನು. ಒಂಥರ ನಾವೆಷ್ಟೋ ಕನಸನ್ನು ಕೂಡಿಟ್ಕೊಂಡು, ದುಡ್ಡೆಲ್ಲ ಕೂಡಿಟ್ಕೊಂಡು ಆ ಒಂದು ಬೈಕ್ನ ತೊಗೊಂಡಿರ್ತೀವಿ, ನಮ್ಮ ಕನಸು ಅಂತ ಹೇಳಿ. ಆ ಬೈಕ್ನ ಹೇಳ್ದೆ ಕೇಳದೆ ಆ ಒಂದು ಲಾರಿ ಒಳಗೆ ಪಟ್ಟ ಅಂತ ಎಸ್ಕೋತಾರೆ. ಏನಾದರೂ ಆಗಲಿ ಬೈಕು, ಬಟ್ ಅವ್ರ ಮುಂದೆ ಒಂದೇ ಒಂದು ಮಾತು ನೀನು ಪ್ರಶ್ನೆಯನ್ನು ಕೇಳೋ ಹಾಗಿಲ್ಲ. ಅವ್ರೇನಾದರೂ ಫೈನ್ ಕಟ್ಟಿ ಅಂತ ಹೇಳಿದರೆ. ಇದು ನಮ್ಮ ಸಾಮಾನ್ಯರ ಪರಿಸ್ಥಿತಿ. ಯಾರಿಗೂ ಪ್ರಶ್ನೆಯ ಒಂದು ಕೇಳೋ ಒಂದು ಅವಕಾಶನ ಕೊಡಲ್ಲ ಅವರು. ಹೀಗಿದ್ದಾಗ ಯಾರು ಕೂಡ ಮಾತಾಡ್ಲಿಕ್ಕೂ ಆಗೋದಿಲ್ಲ. ಅವ್ರು ಏನು ಹೇಳ್ತಾರೆ ಕತ್ತು ಬಗ್ಗಿಸ್ಕೊಂಡು. ಈಗೇನೋ ಸ್ವಲ್ಪ ಡೆವಲಪ್ ಆಗ್ತದೆ ನಮ್ಮ ಕರ್ನಾಟಕದಲ್ಲಿ. ಏನು ಅಂತ ಹೇಳಿದ್ರೆ, ಈಗ ಹುಡುಗರು ಇರ್ತಾರೆ, ಏನಾದರೂ ಒಂದು IT ಕಂಪ್ನಿಯವ್ರು ಇರ್ತಾರೆ, ಏನಾದರೂ ಒಂದು ಪೊಲೀಸರಿಗೆ ಯಾಕೆ ಮಾಡ್ತಾರೆ ಅಂತ ಹೇಳಿ ವಿರುದ್ಧವಾಗಿ ನಿಂತ್ಕೊಳ್ತಕ್ಕಂಥವ್ರು ಇರ್ತಾರಲ್ಲ, ಇವ್ರು ಏನು ಮಾಡ್ತಾರೆ, ಏನಾದರೂ ಫೈನ್ಗಳನ್ನ ಹಾಕ್ತಿದ್ರೆ ಅವರನ್ನು ಏನಾದರೂ ಹಿಡಿದು, ಸರ್ ನಾವೇನು ತಪ್ಪು ಮಾಡಿದ್ದೀವಿ, ನಾವು ತಪ್ಪು ಮಾಡಿಲ್ಲ, ನಾವು ಫೈನ್ ಹಾಕೋಣ ಅಂತ ಹೇಳ್ತಾರೆ. ಆದರೂ ಕೂಡ ಇವ್ರು ಪೊಲೀಸರು ಮತ್ತೆ ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಿ ಕೇಳಿದಾಗ ಮೊಬೈಲನ್ನು ಹಿಡಿದು ವಿಡಿಯೋ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥ ವಿಡಿಯೋಗಳನ್ನ ಎಷ್ಟೋ ನೋಡಿದ್ದೀವಿ. ಸೊ ದಯವಿಟ್ಟು ನಾನು ಕರ್ನಾಟಕದ ಪೊಲೀಸರಿಗೆ, ಒಂದು ನಮ್ಮ ಜನಗಳ ಪರವಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ದಯವಿಟ್ಟು ನೀವು ಫೈನ್ ಹಾಕಿಸ್ಕೊಳ್ಳಿ. ನಾವು ಕಾನೂನು ವಿರುದ್ಧವಾಗಿದ್ರೆ ಅಥವಾ ಕಾನೂನು ಕರೆಕ್ಟಾಗಿ ನಾವು ಪಾಲನೆ ಮಾಡಲಿದ್ರ ಅಂದರೆ ಫೈನ್ ಹಾಕಿಸ್ಕೊಳ್ಳಿ.
ಆದರೆ ಈ ರೀತಿಯಾಗಿ ಇಂತಹ ಜನಗಳ ಹತ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಈ ಕೊರೋನಾ ಅಂತಕ್ಕಂಥ ಒಂದು ಹೆಸರನ್ನ ಹೇಳ್ಕೊಂಡು ಈ ರೀತಿಯಾಗಿ ವಸೂಲಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಜನಗಳು ಒಪ್ಪೋದಿಲ್ಲ. ಇದನ್ನ ಖಂಡಿತವಾಗ್ಲೂ ಕೂಡ ಒಂದಲ್ಲ ಒಂದು ದಿವಸ ವಿರೋಧಿಸ್ತಾರೆ. ಸ್ನೇಹಿತರೆ, ಇಷ್ಟು ಹೇಳ್ತಾನೆ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತೀರಿ ನಮ್ಮ KTV ಕನ್ನಡ ಚಾನಲ್ ಅಂತ ಹೇಳ್ತಾ ನಮಸ್ಕಾರ. ಎಷ್ಟು ಹಾಕಿದ್ರಿ ಫೈನ್? ಎಷ್ಟು ಹಾಕಿದ್ರಿ ಫೈನ್?